ಇದೀಗ ಸಮಾಜದ ಹಿರಿಯರು, ಅನುಭವಿಗಳು, ಪರಮೇಶ್ ಗೌಡ್ರು ಸರ್, ಅಧ್ಯಕ್ಷರು ಲೆಕ್ಕಕುಡಿ ಚಳುವಳಿ ಹೋರಾಟ ಸಮಿತಿ, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಾನ್ಯರೇ, ಧರ್ಮದರ್ಶಿಗಳೇ, ನೀವು ಬಹಳ ಸಭ್ಯರು. ನೀವು ರಾಮಚಂದ್ರನಷ್ಟೇ, ಶ್ರೀರಾಮಚಂದ್ರನಷ್ಟೇ ನಿಸ್ವಾರ್ಥ ಸೇವೆಯನ್ನು ಮಾಡ್ತೀರಿ ಅಂತ ಹೇಳಿ ಈ ಎಲ್ಲ ಸಮಾಜ ನಿಮ್ಮನ್ನು ನಂಬಿ ನಿಮ್ಮ ಕೈಯಲ್ಲಿ ಭಾಳ ಗುರುತರವಾದಂಥ ಜವಾಬ್ದಾರಿಯನ್ನು ಕೊಡ್ತು. ಆದರೆ ನೀವೇನು ಮಾಡಿದ್ದೀರಿ ಇಲ್ಲಿ? ನಾವೆಲ್ಲರೂ ಇವತ್ತಿಲ್ಲಿಗೆ ಬರೋಕ್ಕೆ ಕಾರಣ ನೀವೇನು ಇಲ್ಲಿವರೆಗೂ ಮೌನವಾಗಿದ್ದು ಎಲ್ಲರ ಕೂಟಗೂ ರಿಂಗ್ ಮಾಸ್ಟರ್ ಆಗಿ ಎಲ್ಲ ಆಟ ಆಡಿಸ್ಕೊಂತ ಕುಂತಿದ್ರಲ್ಲ, ಅದಕ್ಕೆ ಇವತ್ತೆಲ್ಲರೂ ಎದ್ದು ಹೊರಗೆ ಬರಬೇಕಾದಂಥ ಸಂದರ್ಭ ಇವತ್ತು ಬಂದೊದಗೈತಿ. ಇನ್ನೂ ಈಗೂ ಕಾಲ ಮಿಂಚಿಲ್ಲ. ಮಾನ್ಯ ಉಮ್ಮಣ್ಣವರು ಇದನ್ನು ಎಲ್ಲ ಗಮನಿಸಿದ್ದಾರೆ. ಇದು ಚಳವಳಿ ಉಗ್ರ ಹೋರಾಟಕ್ಕೆ ಹೋಗೋದಕ್ಕಿಂತ ಮುಂಚೆ ಇನ್ನು ಕೇವಲ ಬರೀ 2 ಜಿಲ್ಲೆಯವರು ಮಾತ್ರ ಇದರ ಪೂರ್ಣ ವಿಚಾರವನ್ನು ಮಾಡಿ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇನ್ನೂ ರಾಜ್ಯಾದ್ಯಂತ ಜನ ಎಚ್ಚೆತ್ಕೊಂಡು ಎಲ್ಲ ಹೋರಾಟಕ್ಕೆ ನಿಲ್ಲೋವರೆಗೂ ನೀವು ಬಿಟ್ಕೊಂಡು ನಾನು ಸುಮ್ಮನೆ 1 ದಿನ 2 ದಿನ ಕಾಲಾವಕಾಶ ಕೊಟ್ಟು ನಾನು ಲೆಕ್ಕ ಕೊಟ್ಟು ಅತ್ಲಾಗ ಹೊರಗೆ ಹೋಗ್ಬಿಡ್ತೇನೆ ಅಂದರೆ ಈ ನುಣುಚಿಕೊಳ್ಳೋ ಕೆಲಸ ಅದು ಆಗೋದಿಲ್ಲ. ಇದಕ್ಕೆ ಭಾಳಷ್ಟು ಸಮಯ ಬೇಕು. ನೀವು ರಾಜ್ಯಾದ್ಯಂತ ಪ್ರಕಟಣೆ ಆಗುವ ಪತ್ರಿಕೆಗಳಲ್ಲಿ ಎಲ್ಲ ಸಮಾಜದ ಬಂಧುಗಳಿಗೆ ಮನವಿ ಮಾಡಿಕೊಂಡು 1-1.5 ತಿಂಗಳು ಕಾಲಾವಕಾಶವನ್ನು ಕೊಟ್ಟು ಲೆಕ್ಕ ಯಾರೇ ಬಂದು ಕೇಳಿದರೂ ನಾವು ಹೇಳ್ತೀವಿ ಅಂತ ಹೇಳಿ ಇಲ್ಲಿ ಒಬ್ಬ ಅಡ್ಮಿನಿಸ್ಟ್ರೇಟರ್ ಏನು ನಮ್ಮ ರಾಜ್ಕುಮಾರ್ ಡಾಕ್ಟ್ರನ್ನ ಮಾಡ್ಕೊಂಡಿದ್ರಲ್ಲ, ಆ ರಾಜ್ಕುಮಾರ್ ಡಾಕ್ಟ್ರು ಭಾಳ ಸತ್ಯವಂತರು, ಪ್ರಾಮಾಣಿಕರ. ಅವರು ಇಲ್ಲೇ ಅದಾರ. ಇನ್ನು ನಾವು ಅವ್ರನ್ನ ತೆಗೆದ್ವಿ, ನಾವು ಇವ್ರನ್ನ ತೆಗೆದ್ವಿ, ಅವೆಲ್ಲ ನಿಮ್ಮ ಪತ್ರದ ಮುಖಾಂತರ ಅಷ್ಟೇ. ನಿಮ್ಮ ಮಾನಸಿಕವಾಗಿ ದೈಹಿಕವಾಗಿ ಅವರು ಇಲ್ಲೇ ಆಡಳಿತಾಧಿಕಾರಿಗಳಾಗಿ ಈ ವ್ಯವಸ್ಥೆ ಪೂರ್ತಿ ಸರಿಯಾಗೋ ತನಕ ಇಲ್ಲೇ ಇರ್ತಾರೆ. ಅವರು ಬರ್ರಿ, ಯಾವಾಗಾದರೂ ಬಂದು ಅವ್ರಿಗೆ ಮುಕ್ತ ಅವಕಾಶ ಮಾಡಿಕೊಡ್ರಿ. ಯಾರೇ ಭಕ್ತರು ಬಂದಕ್ಕೆ ಅವರು ನಮ್ಮ ದೇಣಿಗೆ ಹಣನ ನಾವಿಷ್ಟು ಕೊಟ್ಟಿದ್ವಿ, ನಮ್ಮದು ಲೆಕ್ಕ ಐತೆ ಅಲ್ಲ ನೋಡ್ರಿ ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡಲಿ. ಈಗ ನಮ್ಮ ಸಿದ್ಧಣ್ಣ ಕೇಳಿದ್ನಲ್ಲ, ಆ ಸಿದ್ಧಣ್ಣ ಕೇಳಿದ್ದಕ್ಕೆ ನಿಮ್ಮ ಹತ್ರ ಏನೈತಪ್ಪ ಲೆಕ್ಕ? 2 ವರ್ಷಕ್ಕೊಮ್ಮೆ ಕೇಳಿದ ಮೇಲೆ ಭಕ್ತರು ಕೊಟ್ಟಿರೋದನ್ನ ನಿಮ್ಮ ಜಮಾಕ್ ಮಾಡ್ಕೊಳ್ಳೋದನಪ್ಪ ನಿಮ್ಮ ಲೆಕ್ಕ. ನೀವು ಬಾಲ್ಯದಿಂದಲೂ ದೊಡ್ಡ ವ್ಯವಹಾರ ಜ್ಞಾನಿ, ವ್ಯಾವಹಾರಿಕ ಮನೋಸ್ಥಿತಿ ಉಳ್ಳವರು. ನಿಮಗೆ ಲೆಕ್ಕ ಅಂದರೆ ಏನು ಅನ್ನೋದು ಕರಗತ ಆಗೈತಿ. ಯಾಕಪ್ಪ ಪಾರದರ್ಶಕವಾಗಿ ಈ ಮಠದ ಲೆಕ್ಕನ ಇಡಬಾರ್ದಾಗಿತ್ತು? ನೀನು ಈ ಪರಿಸ್ಥಿತಿ ಯಾಕಪ್ಪ ನೀ ತಂದ್ಕಂಡು? ಇದರಿಂದ ನಿನಗೇನು ನಿನಗೆ ನಿದ್ದಿನ ಬರೋದಿಲ್ಲ ಬಿಟ್ಟು ನೀನು ಒಂಥರ ಬೆನ್ನಿಗೆ ಬಿದ್ದ ಭೂತಾಳ ಅಂದಂಗೆ ಬೆನ್ನಿಗೆ ಭೂತಗಳನ್ನ ಕಟ್ಕೊಂಡ್ಬಿಟ್ಟು ಈ ಎಲ್ಲ ಭೂತಗಳು ನಿನ್ನ ಬೆನ್ನು ಹತ್ತಿ ಬಿಡೋದವು. ಯಾವ ಕಾರಣಕ್ಕೂ ನಿನ್ನಂತೂ ಸುಮ್ಮನೆ ಬಿಡೋದಿಲ್ಲ. ನೀನು 2 ದಿವಸದಾಗ ತರಾತುರಿಯಾಗ 20 ವರ್ಷದ ಲೆಕ್ಕನ 2 ಪೇಪರ್ನಾಗ ತಂದು ಹಂಗೆ ಇಲ್ಲಿ ಕೊಟ್ಟು ಪೊಲೀಸ್ ಭದ್ರತೆ ಜೊತೆಗೆ ನಾನು ಹೋಗಿ ಗೂಡು ಸೇರ್ಕೊಂತೀನಿ ಅಂದ್ರೆ ನೀನು ಗೂಡು ಸೇರ್ಕೊಳಕ್ಕೂ ಬಿಡೋದಿಲ್ಲ ಜನ. ಅದಕ್ಕೆ ಇನ್ನೂ ಕಾಲ ಮಿಂಚಿಲ್ಲ. ಇನ್ನೂ ದೂರದೃಷ್ಟಿ ಇಲ್ಲ ಆಲೋಚನೆ ಮಾಡ್ಕೊಂಡು ಎಲ್ಲದನ್ನೂ ಅವಲೋಕನ ಮಾಡ್ಕೊಂಡು ಈಗೂ ಸರಿದಾರಿಗೆ ಹೋಗೋಕ್ಕೆ ಸಾಕಷ್ಟು ಸಮಯ ಐತಿ. ಆದರೆ ಲೆಕ್ಕ ಕೊಟ್ಟೋದೇ ಪರಮೇಶ್ ಗೌಡ್ರು ಕೊಟ್ಟಾಗ ಅಂತ ಘೋಷಣೆ ಮಾಡಿಸಿದಿ. ಪಾಪ ನೀನು ಮಾಡಿಲ್ಲ, ಯಾರು ಕೊಟ್ಟಾಗೋ ಘೋಷಣೆ ಮಾಡಿಸಿದಿ. ನಿನ್ನ ಹತ್ರ ಇರೋರು ಎಲ್ಲರೂ ಬರೀ ಘೋಷಣೆ ಮಾಡೋದ್ರಾಗ ಭಾಷಣ ಮಾಡೋದ್ರಾಗ ಪಂಡಿತರಷ್ಟೇ. ನಿನ್ನ ಒಳಿತು, ಸಮಾಜದ ಒಳಿತು, ಈ ಅಭಿವೃದ್ಧಿ ಕಡೆಗೆ ಎಂದೂ ಅವ್ರು ಚಿಂತನೆ ಮಾಡಿಲ್ಲ. ಅಂಥವ್ರು ಕೂಟ ಕಟ್ಕೊಂಡು ನೀನು ಮಠ ಕಟ್ತಾನೆ, ಸಮಾಜ ಕಟ್ತಾನೆ ಅಂತ ಬರ್ತೀಯಲ್ಲ, ಇನ್ನೂ ನಿನಗೆ ಜ್ಞಾನೋದಯ ಆಗಿಲ್ಲನಪ್ಪ ಅಣ್ಣ. ನಾವು ನಿನಗೆ ಕೊನೆವರೆಗೂ ಅಣ್ಣ ಅಂತಲೇ ಸಂಬೋಧನೆ ಮಾಡ್ತೇವೆ. ನೀನು ನಮ್ಮ ಸಮಾಜದ ಆಸ್ತಿನೇ. ಆದರೆ ಕಟುಕರ ಕೈಯಾಗಿ ಸಿಕ್ಕು ನೀನು ಇವತ್ತು ಕಟುಕರ
ಸಂಘ ಇದಕ್ಕೆ ಪ್ರಾಣಿಗಳೇನು ಕಟಗರು ಇದಕ್ಕೆ ಹೋಗವಲ್ಲ ಪಾಯ್ಕಾಡಿಗೆ ಕಸದ ಪಾಯ್ಕಾಡಿಗೆ ಅಲ್ಲಿಗೆ ಹೋಗುವಂಥ ಪರಿಸ್ಥಿತಿ ತಂದ್ಕೊಂಡಿದೆಯಲ್ಲ, ಸಾಕು ಬಿಡು ಅಂತರ ಸಹವಾಸ ಬಿಟ್ಟು ಒಳ್ಳೆ ಉತ್ತಮನಾಗರು. ಅದನ್ನು ನಾಳೆ ಮತ್ತು ಪತ್ರಿಕೆ ಮುಖಾಂತರ ನಾವು ನಿಮಗೆ ಉತ್ತರ ಕೊಡ್ತೇವೆ. ನೀವು ಇಲ್ಲಿವರೆಗೂ ನಿಮಗೆ ತಿಳಿದಂಗೆ ನಿಮ್ಮ ಅಭಿಪ್ರಾಯ ಎಲ್ಲವೂ ನಾವು ಪತ್ರಿಕಾ ಮಾಧ್ಯಮದ ಮೂಲಕ ಹೇಳ್ಕೊಂಡಿರಿ, ಟಿ ವಿ ಚಾನಲ್ ಮುಖಾಂತರ ಹೇಳ್ಕೊಂಡಿದ್ದೀರಿ, ಯೂಟ್ಯೂಬ್ ಮುಖಾಂತರ ಹೇಳ್ಕೊಂಡಿದ್ದೀರಿ. ನಮ್ಮ ನಾಯಕರಾಗಲಿ, ನಮ್ಮ ಸಂಘದವರಾಗಲಿ, ನಮ್ಮ ಮಠದ ಅಭಿಮಾನಿಗಳಾಗಲಿ ಈ ಗಳಿಗೆವರೆಗೂ ಇನ್ನೂ ನಿಮ್ಮ ಯಾರ ಬಗ್ಗೆನೂ ಮಾತಾಡಿಲ್ಲ. ಇನ್ನೂ ಕಾಲ ಮಿಂಚಿಲ್ಲ. ಅನೇಕ ಜನ ಇನ್ನೂ ನಿಮ್ಮನ್ನು ಪ್ರಶ್ನೆ ಕೇಳೋರದಾರ. ನೀವೇನಾದರೂ ಗಿಣಿಗಳನ್ನು ಸಾಕಿ ಕಟಗರ ಕೈಯಾಗಿ ಕೊಟ್ಟು ಹೋಗಿದ್ದೀರಿ ಅಂತ ನೀವು ತಿಳ್ಕೊಂಡಿದ್ದೀರಿ. ನೀವು ಸಾಕಿದ ಗಿಣಿ ಅದು ನಿಜವಾದ ಗಿಳಿನೇ. ಅದು ಪಂಜರದಲ್ಲಿಟ್ಟಿದ್ದೀರಿ ನೀವು ಆ ಗಿಳಿನ. ಇವತ್ತು ಪಂಜರದಿಂದ ಮುಕ್ತಾಗಿ ನಾನು ಸಮಾಜದ ಒಬ್ಬ ಮಗ, ನಾನು ಕೇವಲ ನನಗೆ ಜನ್ಮ ಕೊಟ್ಟವರಿಗೆ ಮಾತ್ರ ನಾನು ಮಗ ಅಲ್ಲ, ಈ ಸಮಾಜಕ್ಕೆ ನನ್ನ ಪೀಠಾಧಿಪತಿಗಳನ್ನಾಗಿ ಮಾಡ್ಕೊಂಡ ಮೇಲೆ ನಾನು ಈ ಸಮಾಜದ ಮಗ. ನನ್ನ ಕೊನೆ ಉಸಿರಿರೋವರೆಗೂ ನಾನು ಈ ಸಮಾಜದ ಜೊತೆಗೆ ಇದ್ದು ಇಲ್ಲೇ ನಾನು ಅಂತ್ಯವನ್ನು ಕಾಣ್ತೇನೆ, ಇಲ್ಲೇ ಮೋಕ್ಷವನ್ನು ಕಾಣ್ತೇನೆ ಅಂತ ಹೇಳಿ ಶ್ರೀಗಳು ಭಾಳ ಘಂಟಾಘೋಷವಾಗಿ ಈ ಸಮಾಜಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರೋ ಭರವಸೆಗೆ ತಕ್ಕಂತೆ ಅವರು ಇಲ್ಲಿ ತನಕ ಅವ್ರ ಆಶ್ರಮದ ಗಿಳಿಯಾಗಿದ್ದರು, ಆ ಪಂಜರದ ಗಿಳಿಯಾಗಿದ್ದರು. ಈಗ ಅವರಿಗೆ ವಿಶಾಲವಾಗಿ ರೆಕ್ಕೆ ಪುಕ್ಕಗಳನ್ನು ಬಿಚ್ಚಿ ಹಾರಾಡಲಿಕ್ಕೆ ಇಡೀ ಸಮಾಜನೇ ಅವರಿಗೆ ಶಕ್ತಿ ಕೊಟ್ಟೈತಿ. ಯಾರು ಬಂದು ಇಲ್ಲಿ ಸ್ವಾಮಿಗಳು ಕಾಣಬೇಕು ಅಂದ್ರೆ 4-5 ಬಾಗಿಲು ದಾಟಿ ಆಮೇಲೆ ಹೋಗ್ಬೇಕಾಗಿತ್ತಲ್ಲಿ. ಇವತ್ತು ಗುರುಗಳ ಹತ್ರ ಯಾರು ಬಂದ್ರೆ, ನಮ್ಮ ಮಠದ ಭಕ್ತರು ಇಲ್ಲಿ ಯಾರು ಇದ್ರೆ ಮೊದಲು ಬಂದವ್ರಿಗೆ ಅವಕಾಶ ಮಾಡಿಕೊಟ್ಟು ಹೋಗ್ರಿ, ಗುರುಗಳ ದರ್ಶನ ಮಾಡಿ ಕೇಳ್ರಿ. ನಿಮ್ಮ ಸಂಕಷ್ಟಗಳು ಏನಾದರೂ ಇದ್ದರೆ ಅವ್ರ ಹತ್ರ ಹೇಳಿ ಪರಿಹಾರವನ್ನು ಕಂಡುಕೊಳ್ರಿ ಅಂದು ನೇರವಾಗಿ ಅವ್ರ ಹತ್ರ ಕಳಿಸೋಂಥ ಕೆಲಸ ಇವತ್ತು ನಾವು ಮಾಡ್ತಾಯಿದ್ದೇವೆ. ಕುಮ್ಮಣ್ಣರೇ, ನಾನು ನಿಮಗೆ ಕೇಳಲಿಕ್ಕೆ ಬಯಸ್ತೇನೆ. ಲೆಕ್ಕ ಕೇಳಿದ ಕೂಡಲೇ ನಿಮಗೆ ಯಾಕೆ ಸಿಟ್ಟು ಬರ್ತೈತಿ? ಲೆಕ್ಕ ಕೇಳೋದು ತಪ್ಪ? ನೀನು ಯಾರ ಹತ್ರ ಹೋಗಿ ಭಿಕ್ಷೆ ಬೀಳಲಿದ್ರೆ ನಿನ್ಯಾರಪ್ಪ ಕೇಳ್ತಿದ್ರು ಲೆಕ್ಕ? ನಿನ್ನ ಬಿಸ್ನೆಸ್ ನೀವು ಮಾಡ್ಕೊಂಡು ನೀನು ಆರಾಮ್ ಇರ್ಬೋದಾಗಿತ್ತು. ನೀನು ಹೋಗಿ ಏನೋ ಜೋಳಿಗೆ ಹಾಕ್ಯಂದು ಭಿಕ್ಷೆ ಬೇಡ್ಕೊಂಡು ಮಠದ ಹೆಸರಿನ ಮೇಲೆ ತಂದಿದೆಯಲ್ಲ, ಅದ್ರ ಲೆಕ್ಕ ಕೇಳ್ತಾರೆ. ಯಾರದೇ ಮನಿತನದ ಲೆಕ್ಕ ಕೇಳ್ತಾ ಇಲ್ಲ. ಅದರಿಂದ ನೀವು ಇನ್ನೂ ಕಾಲು ಮಿಂಚಿಲ್ಲ. ಈಗೂ ಜಾಗೃತರಾಗಿ ಕಾಲಾವಕಾಶ ತಗೋಬೇಕು. ನೀವು ಬರೀ 2 ದಿವಸ 3 ದಿವಸದಾಗ ಪೂರ್ಣ ಕೊಡ್ತೇನೆ ಅಂದರೆ ಆಗಲ್ಲ. ನೀವು ಕಾಲಾವಕಾಶ ತಗೊಳ್ರಿ. ಸಮಾಜದವರು ಹೇಳಿದ್ದಾರೆ, ತಾಲೂಕು ಅವಾರು ಏನು ಬಂದು ಲೆಕ್ಕವನ್ನು ಪಡೆದುಕೊಳ್ರಿ ಅಂತ. ಹೋಗ್ರಿ, ಎಲ್ಲ ತಾಲೂಕನ್ನು ಮುಗಿಸ್ಕೊಂಬರ್ರಿ. ಕೊನೆಗೆ ಹರಿಹರ ತಾಲೂಕಿನಾಗ ಮಠ ಐತಿ. ಹರಿಹರ ತಾಲೂಕಿನಾಗ ಬಂದು ಮಠದಾಗ ನಿಮ್ಮ ಪಾರದರ್ಶಕವಾದ ಲೆಕ್ಕವನ್ನು ಒಪ್ಪಿಸಿ ನಿಮ್ಮ ಜವಾಬ್ದಾರಿಯನ್ನು ಕಳ್ಕೊಳ್ರಿ ಅಂತ ಹೇಳ್ತಾ, ಇನ್ನೂ ಮತ್ತೊಮ್ಮೆ ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನೀವು ಭಾಳ ಸಜ್ಜನರು, ಸುಶಿಕ್ಷಿತರು, ಉತ್ತಮ ಕುಟುಂಬದವರು ಅಂತ ಹೇಳಿ ನಿಮ್ಮ ಕೈಯಾಗ 18 ವರ್ಷ ಮಠ ಕೊಟ್ಟರೆ ನೀವು ಏನು ಮಾಡಿದಿರಿ? ಇಲ್ಲಿ ಸೊಂಡೂರು ನಾಗನಗೌಡರು ಅಪಾರ ಪ್ರಮಾಣದ ದೇಣಿಗೆಯನ್ನು ಕೊಟ್ಟಂಥ ಒಬ್ಬ ದಾನಿಯನ್ನು ಅವರಿಗೆ ಕಿಂಚಿತ್ತು ಗೌರವ ಕೊಡದೆ ಗೇಟ್ನಿಂದ ಹೊರಗಾಕ ಕೆಲಸ ನೀವು ಮಾಡಿದ್ರಿ. ಅದಾದ ನಂತರ ಅಡ್ಮಿನಿಸ್ಟ್ರೇಟರ್ ಆಗಿ ಹೊನ್ನಾಳಿಯ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕರ್ಕೊಂಬಂದ್ರಿ. ಅವ್ರು ಯಾವಾಗ ಲೆಕ್ಕ ಕೇಳಕ್ಕೆ ಹಚ್ಚಿದ್ರು ಅವ್ರ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿಸಿದ್ರಿ. ದಾಸೋಹ ಸಮಿತಿ ಅಧ್ಯಕ್ಷ ಅಂತ ಹೇಳಿ ನ್ಯಾಯವಾದಿ ಪ್ರಕಾಶ್ ಪಾಟೀಲ ಉತ್ತಮವಾದ ಕೆಲಸ ಮಾಡ್ತಾನೆ ಅಂತ ಹೇಳಿ ನೀವೇ ತಂದು ಅವ್ರನ್ನಿಟ್ಟು ನೀವೇ ಹೋಗಿ ಆ ಪ್ರಕಾಶ್ ಪಾಟೀಲ್ರ ಮೇಲೆ ಮ್ಯಾನ್ ಹ್ಯಾಂಡಲ್ ಮಾಡಿಸಿದ್ರಿ. ಇಲ್ಲಿ ನಿಮ್ಮ ಮಠದ ಸೇವೆಯನ್ನು
ಮಾಡಲಿಕ್ಕೆ ಇರತಕ್ಕಂಥ ಸೇವಕನಿಗೆ ನಿಮ್ಮ ಡ್ರೈವರ್ಗಳನ್ನ ಹಚ್ಚಿ ಕಾಲಿಂದ ಒದಿಸಿದ್ರಿ. ಇದನ್ನು ನಾವು ಇನ್ನೂ ಎಷ್ಟು ದಿವಸ ಅಂತ ನೋಡ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೋಬೇಕಪ್ಪ? ನಮಗೇನು ಕಣ್ಣಿಲ್ಲ, ಜ್ಞಾನ ಇಲ್ಲ, ನಾವು ಈ ಮಠದ ಭಕ್ತರಲ್ವೇ? ಯಾಕೆ ನಮಗೆ ಕೇಳೋಕ್ಕೆ ಹಕ್ಕಲ್ವೇ? ಇನ್ನೂ ಸಾಕಷ್ಟು ಮಾತಾಡೋಕ್ಕೆ ಬೇಕಾದಷ್ಟು ವಿಷಯಗಳದವು. ನೀವು ಬಂದು ಇಲ್ಲಿ ಕುಂತು ಚರ್ಚೆ ಮಾಡಿ ಹೋಗಿರೋ ವಿಷಯನ ನಾನು ಇಷ್ಟೊತ್ತಿಗೆ ಬಾಯ್ಬಿಟ್ಟು ಎಲ್ಲರಿಗೂ ಹೇಳಿದ್ರೆ ನೀನು ಇಷ್ಟೊತ್ತಿಗೆ ತೀರ್ಥಯಾತ್ರೆಗೆ ಹೋಗ್ಬೇಕಾಕತ್ತು ಮಣ್ಣ, ಇಲ್ಲಿ ಇರೋಕ್ಕಾಗತ್ತಿಲ್ಲ, ತೀರ್ಥಯಾತ್ರೆಗೆ ಹೋಗ್ಬೇಕಾಕತ್ತು. ತೆಗಿಯಪ್ಪ, ಈ ಸಮಾಜದ ಜನ ನನಗೇನು ಬೆನ್ನತ್ತಿದ್ರು, ನಾನಿನ್ನು ಎಲ್ಲರಿಗೂ ಉತ್ತರ ಕೊಡೋಕ್ಕಾಗೋದಿಲ್ಲ ಅಂತ. ಆದ್ದರಿಂದ ಈಗೂ ಮತ್ತೊಮ್ಮೆ ಈ ವೇದಿಕೆ ಮೂಲಕ ನಿಮಗೆ ಮನವಿ ಮಾಡ್ಕೊಂತೀನಿ. ಈಗೂ ಕಾಲು ಮಿಂಚಿಲ್ಲ, ಒಳ್ಳೆ ಲೆಕ್ಕವನ್ನು ಪಾರದರ್ಶಕವಾಗಿ ಎಲ್ಲರೂ ಒಪ್ಪ ಹಾಗೆ ಕಾಲಾವಕಾಶವನ್ನು ಹೆಚ್ಚು ಕೊಟ್ಟು ಎಲ್ಲ ಜಿಲ್ಲೆಯವರಿಗೂ ಅವಕಾಶ ಮಾಡಿಕೊಟ್ಟು ಏನು ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಿಸಿ, ಮೀಡಿಯಾಗಳಲ್ಲಿ ಪ್ರಚಾರ ಮಾಡಿಸಿ ಎಲ್ಲರ ಲೆಕ್ಕ ತಗೊಂಡು ಆಮೇಲೆ ಕೊನೆಗೆ ಇಲ್ಲಿ ಬರ್ರಿ, ನಾವು ನಿಮ್ಮ ಲೆಕ್ಕ ತಗೊಂತೀವಿ. ಮತ್ತು ನೀವೇನಾರ ಮೊನ್ನೆ ಬಂದು ಮೀಟಿಂಗ್ ಮಾಡೋಕ್ಕೆ ಬಂದಿರಲ್ಲ, ಪೊಲೀಸ್ ಭದ್ರತೆ ಬಂದು ಮೀಟಿಂಗ್ ಮಾಡೋಕ್ಕೆ ಬಂದಿರಲ್ಲ, ಹಂಗೆ ಕ್ರಿಮಿನಲ್ ಬುದ್ಧಿ ನೀವೇನಾದರೂ ಉಪಯೋಗಿಸಿದ್ದೆ ಆದರೆ ಅದಕ್ಕೂ ನಾವು ಮತ್ತೆ ನಿಮಗೆ ತಕ್ಕ ಉತ್ತರ ಕೊಡೋಕ್ಕೆ ನಾವು ರೆಡಿನೇ ಅದು. ನಮ್ಮ ಕೆಲಸ ಇಲ್ಲಿ ಏನೂ ಇಲ್ಲ, ನಮ್ಮದು ಎಲ್ಲ ಮನೆತನ ಜವಾಬ್ದಾರಿ ನಮ್ಮದು ಎಲ್ಲ ಮುಗಿದೈತಿ. ನಾವು ದಿನನಿತ್ಯ ಇಲ್ಲಿ ಬಂದು ಒಬ್ಬ ಸಾಮಾನ್ಯ ಸೇವಕರಾಗಿ ಇಲ್ಲಿ ಆಗು ಹೋಗುಗಳನ್ನು ಎಲ್ಲವನ್ನು ಗಮನಿಸ್ಕೊಂತ ಈ ಮಠದ ಕೀರ್ತಿಯನ್ನು ಹೆಚ್ಚೋದ್ರ ಕಡೆಗೆ ನಾವು ಗಮನ ಹರಿಸ್ತೇವೆ ಹೊರತು ಸ್ವಾರ್ಥಿಗಳಂತೂ ಯಾರೂ ಇಲ್ಲ. ಇದನ್ನು ನೀವು ಫಸ್ಟ್ ತಿಳ್ಕೊಳ್ರಿ. ಶಿವಶಂಕರ್ ಅವರು ಅವ್ರ ಬಗ್ಗೆ ಅನೇಕರು ಮಾತಾಡ್ತಾರೆ. ನಾವು ಶಿವಶಂಕರ್ನ ಹೊಗಳಬೇಕು ಅನ್ನೋದೇನು ಇಲ್ಲಿಲ್ಲ. ಶಿವಶಂಕರ್ ಅವ್ರ ವ್ಯಕ್ತಿತ್ವ, ಶಿವಶಂಕರ್ ಅವ್ರ ಶಕ್ತಿ ಇಡೀ ರಾಜ್ಯಕ್ಕೆಲ್ಲ ಗೊತ್ತಾಗೇ ಹೋಗೈತಿ. ಶಿವಶಂಕರ್ ಎಂಥವ್ರು ಅಂತ ಕೇವಲ ಶಿವಶಂಕರ್ ಅವರು ತನ್ನ ಸಮಾಜದ ಮಠದ ಸ್ವಾಮೀಜಿಗಳಿಗೆ ಸಂಕಷ್ಟ ಬಂದತಿ ಅಂತ ಹೇಳಿ ಎದೆಗೊಟ್ಟು ನಿಲ್ಲಲ್ಲ. ಅನ್ಯ ಸಮಾಜದ ಸ್ವಾಮೀಜಿಗಳಿಗೆ ಯಾರಿಗೆ ಸಂಕಷ್ಟ ಬಂದಿದ್ರು ಅಂಥ ಸಮಾಜದ ಸ್ವಾಮಿಗಳಿಗೂ ಕೂಡ ಇವತ್ತವರು ಅವರ ಶಕ್ತಿಯನ್ನು ಧಾರೆ ಎರೆಯೋದ್ರ ಮೂಲಕ ಅವರು ಬೇರೆ ಬೇರೆ ಸಮಾಜದ ಗುರುಗಳಿಗೆ ಇವತ್ತು ಆತ್ಮಸ್ಥೈರ್ಯ ತುಂಬೋದ್ರ ಮೂಲಕ ಅನೇಕ ಸಂಕಷ್ಟಗಳು ಬಂದಾಗ ಇವತ್ತು ನಾವು ಹೇಳಬಾರದು, ಆದರೂ ನಾನು ಅನಿವಾರ್ಯವಾಗಿ ಹೇಳಲೇಬೇಕು. ಹಿಂದೆ ಸಿದ್ಧಲಿಂಗ ಶಿವಾಚಾರ್ಯರನ್ನ ಈ ಪೀಠದಿಂದ ಉಚ್ಚಾಟನೆ ಮಾಡಿದಂಥ ಸಂದರ್ಭದಲ್ಲಿ ಭಾಳ ಗುರುತರವಾದ ಹೆಚ್ಚಿನ ಅಪಾರ ಸಂಖ್ಯೆಯಲ್ಲಿ ಭಕ್ತರಿರುವಂಥ ಚಿತ್ರದುರ್ಗದ ಮುರುಘಾ ಶರಣರನ್ನ ಸ್ವಾಮೀಜಿ, ನಮ್ಮ ಮಠದ ಸ್ವಾಮೀಜಿಗಳಿಗೆ ಸಂಕಷ್ಟ ಬಂದೈತಿ, ಇಂಥ ಸಂದರ್ಭದಲ್ಲಿ ನಾನು ಏನು ನಿರ್ಧಾರವನ್ನು ತೆಗೆದುಕೊಳ್ಬೇಕು, ನಾನೇನು ಸ್ವಾಮೀಜಿಗಳ ಪರವಾಗಿ ನಿಲ್ಲೋ ಅಥವಾ ಟ್ರಸ್ಟಿಗಳು ತೀರ್ಮಾನ ತಗೊಂಡಿದಾರಲ್ಲ ಅದರ ಪರವಾಗಿ ನಾನು ನಿಲ್ಲ ಅಂತ ಕೇಳಿದಾಗ ಮುರುಘಾ ಶರಣರು ಭಾಳ ಸ್ಪಷ್ಟವಾಗಿ ಹೇಳಿದರು, ನೋಡಿ ಶಿವಶಂಕರ್ ಅವರೇ, ಒಬ್ಬ ವ್ಯಕ್ತಿ ಸತ್ತಾಗ ಕೆಟ್ಟ ವ್ಯಕ್ತಿನೇ ಸತ್ತರು ಆ ವ್ಯಕ್ತಿಯನ್ನು ಅಂತ್ಯಕ್ರಿಯೆ ಮಾಡಲಿಕ್ಕೆ ಹೋಗೋಕ್ಕೆ 4 ಜನನ ಭಗವಂತ ಇಟ್ಟಿದ್ದಾನೆ. ಆದ್ದರಿಂದ ಸ್ವಾಮೀಜಿಗಳಿಗೆ ಸಂಕಷ್ಟ ಬಂದೈತಿ ಅಂದರೆ ನೀನು ಸ್ವಾಮೀಜಿಗಳ ಪರವಾಗಿಯೇ ನಿಂತು ಅವ್ರನ್ನ ಗೌರವಯುತವಾಗಿ ಕಳಿಸೋ ಕೆಲಸವನ್ನು ನೀನು ಮಾಡು, ನಿನಗೆ ಭಗವಂತ ಒಳ್ಳೆಯದನ್ನ ಮಾಡ್ತಾನೆ ಅಂತ ಹೇಳಿ ಮುರುಘಾ ಶರಣರು ಅವರಿಗೆ ಅಭಯ ಹಸ್ತವನ್ನು ಕೊಟ್ಟರು. ಇನ್ನು ಶಿವಶಂಕರ್ ಅವರು ಬರೇ ನಮ್ಮ ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗಳು ಬರೀ ಒಟ್ಟಾಟಿಲ್ಲ, ಇಡೀ ರಾಜ್ಯದಲ್ಲಿ ಎಷ್ಟು ಮಠಮಾನ್ಯಗಳದಾವೋ ಅಷ್ಟು ಮಠಮಾನ್ಯಗಳ ಸಂಪೂರ್ಣ ಸ್ವಾಮೀಜಿಗಳ ವಿಶ್ವಾಸ, ಪ್ರೀತಿ, ಅವರಿಗೆ ಸೇವೆ ಎಲ್ಲದನ್ನೂ ಮಾಡಿರುವಂಥ ಏಕೈಕ ವ್ಯಕ್ತಿ ಶಿವಶಂಕರ್. ಇದು ಕೇವಲ ಒಂದು ಸಮಾಜಕ್ಕೆ ಅಂತ ಅಲ್ಲ, ಯಾರಿಗೆ ಕಷ್ಟ ಬಂದೈತಿ ಅಂದರೂ ಅವ್ರ ಕೈಲಾದ ಮಾಡ್ತಾರೆ. ಅವ್ರದ್ದು ಇರೋದು ಒಂದೇ ಗುರಿ. ನಾನೇನು ರಾಜಕಾರಣ ಮಾಡಿ
ಈ ಮಠಗಳು ಸೇವೆ ಮಾಡಿ ನನ್ನ ರಾಜಕೀಯ ಬೆಳೆಸ್ಕೋಬೇಕು ಅನ್ನೋದು ಅವ್ರಿಗೇನಿಲ್ಲ. ಈ ತಾಲೂಕಿನಾಗ ಶಿವಶಂಕರ್ಗೆ ನಮ್ಮ ಸಮಾಜದವರಾಗಲಿ ಬೇರೆ ಸಮಾಜದವರಾಗಲಿ ಅವ್ರಿಗೇನೇನು ಶಕ್ತಿಯನ್ನು ದಾರಿ ಎರಿಬೇಕು ಅನ್ನೋದನ್ನ ಈಗಾಗಲೇ ಎಲ್ಲರ ಅಂತರಾತ್ಮಕ್ಕೆ ಮುಟ್ಟಂಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಅವ್ರಿಗೇನು ಸಮಾಜದವ್ರ ಹತ್ರ ಅದೇ ಶಕ್ತಿ. ಸಮಾಜದವ್ರಿಗೆ ಯಾರೇ ಬಂದು ಅವ್ರ ಹತ್ರ ಬಂದರೆ ಅವ್ರಿಗೆ ರಕ್ಷಣೆ ಕೊಡೋದೇ ಅವ್ರ ಶಕ್ತಿ. ಅವ್ರ ಶಕ್ತಿ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ನೈತಿಕ ಹಕ್ಕಿಲ್ಲ. ಯಾಕಂದರೆ ಸ್ವಚ್ಛ ಮನಸ್ಸಿನಿಂದ ಬಂದಂಥ ಏನು ಒಂದಿಷ್ಟು ಸ್ವಲ್ಪ ಸಮಾಧಾನದಿಂದ ಹೇಳೋದಿಲ್ಲ ಅನ್ನೋದನ್ನು ಬಿಟ್ಟರೆ ಇನ್ನೆಲ್ಲ ಗುಣಗಳು ಅವರಲ್ಲಿದ್ದವು. ಅದಕ್ಕೆ ಈಗ ನಮ್ಮ ಸೋಮಣ್ಣರು ಅದಾರೆ, ನಮ್ಮ ಅರುಣ್ ಕುಮಾರ್ ಅದಾರೆ, ಡಾಕ್ಟ್ರ್ ಅದಾರೆ. ನಮ್ದು ಇನ್ನೊಂದು ಹೊಲಿ ಬರ್ಬೇಕಾಗಿತ್ತು ಇವತ್ತು, ನಂದಹಳ್ಳಿ ಹಾಲಪ್ಪಣ್ಣವರು. ಅವರೊಬ್ಬರು ಬಂದಿದ್ರೆ ಇನ್ನೂ ಹೆಚ್ಚು ಶಕ್ತಿ ಸಿಕ್ತಿತ್ತು. ಇವು 4 ಪಿಲ್ಲರ್ಗಳು ಭದ್ರವಾಗಿ ಶಿವಶಂಕರ್ ಬೆನ್ನಿಗೆ ನಿಂತಿದ್ದು. ಆ 4 ಪಿಲ್ಲರ್ಗಳ ಮೇಲೆ ದೊಡ್ಡ ಸಮಾಜವನ್ನು ಕಟ್ಟುವಂಥ ಕೆಲಸನ ಶಿವಶಂಕರ್ ಅವರು ಮಾಡಬೇಕು ಅಂತ ನಾನು ಈ ವೇದಿಕೆ ಮೂಲಕ ಅವರಿಗೆ ಮನವಿಯನ್ನು ಮಾಡ್ಕೊಂತ ಗುರುಗಳಿಗೆ ನಾನು ಹೇಳೋಕ್ಕೆ ಬಯಸೋದು ಏನಂದರೆ, ನೀವು ಸಮಾಜದ ಮಗ ಅಂತ ಎಂದು ನಿಮ್ಮ ಬಾಯಲ್ಲಿ ಉಚ್ಚಾರಣೆ ಬಂದತೋ ಆವತ್ತೇ ಈ ಸಮಾಜದ ಎಲ್ಲ ಭಕ್ತರು ನಿಮ್ಮನ್ನು ಉಡಿಯಲ್ಲಿ ಹಾಕ್ಕೊಂಡಿದ್ದಾರೆ. ಯಾವತ್ತೂ ನಿಮ್ಮನ್ನು ನಡು ನೀರಿನಲ್ಲಿ ಕೈ ಬಿಡುವಂಥ ಕೆಲಸವನ್ನು ಮಾಡುವಂಥ ಕಪಟ ಭಕ್ತರು ಯಾರೂ ಇಲ್ಲ. ಆದ್ದರಿಂದ ನೀವೇನೇ ಪ್ರಸಂಗ ಬಂದರೂ ಎದೆಗುಂದಬೇಡ್ರಿ. ಎಲ್ಲರ ಶಕ್ತಿ ನಿಮಗೈತಿ. ಅದು ಏನೇ ಕಾನೂನು ಹೋರಾಟ ಆಗಲಿ, ಸಮಾಜದ ಶಕ್ತಿ ಆಗಲಿ, ದಾರಿ ಎರೆಯೋಕ್ಕೆ ಎಲ್ಲರೂ ಅದಾರೆ. ಅದ್ರ ಜೊತೆಗೆ ಈ ತಾಲೂಕಿನ ಜನ ಇಲ್ಲಿವರೆಗೂ ಹೆಚ್ಚು ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದಿಲ್ಲ. ಈಗ ಸಂಪೂರ್ಣ ಎಲ್ಲರೂ ಹರಿಹರಕ್ಕೆ ಬಂದ್ರೆ ನಮ್ಮ ಕೆಲಸ ಕಾರ್ಯ ಮುಗಿಸ್ಕೊಂಡು ಮಠಕ್ಕೆ ಬಂದು ಗುರುಗಳ ಹತ್ರ ಭೇಟಿ ಆಗ್ತೇವೆ. ಗುರುಗಳಿಲ್ಲ ಅಂದರೆ ಬಂದಿದ್ರು ಅಂತ ತಿಳಿಸ್ರಿ ಅಂತ ಹೇಳಿ ಮತ್ತೆ ಹೋಗ್ತೇವೆ. ಅಂಥ ಒಂದು ಪ್ರವೃತ್ತಿಯನ್ನು ನಾವು ಮೈಗೂಡಿಸ್ಕೊಂಡಿದ್ದೇವೆ. ನೀವು ಯಾವುದೇ ಕಾರಣಕ್ಕೂ ವಿಚಲಿತರಾಗೋ ಸಂದರ್ಭ ಇಲ್ಲ. ಧೈರ್ಯವಾಗಿರ್ರಿ, ಯಾರನ್ನೂ ಬಿಡೋದಿಲ್ಲ ಗುರುಗಳೇ. ನೀವು ನಮ್ಮಂಗೆ ಮನುಷ್ಯರು, ನಿಮಗೂ ಕಷ್ಟ ಸುಖ ಎಲ್ಲವೂ ಅದಾವು. ನಾವು ಸಂಸಾರಿಗಳಾಗಿ ನಮ್ಮ ಕಷ್ಟ ಸುಖಗಳನ್ನು ನಾವು ಎದುರಿಸ್ಕೊಂತೀವಿ. ನೀವು ಸನ್ಯಾಸಿಗಳಾಗಿ ನೀವು ಇಂಥ ಸಂದರ್ಭ ಬಂದರೆ ಎದುರಿಸಲೇಬೇಕು. ಆ ನೋವು ನಿಮಗೆ ಕೊಟ್ಟವರಿಗೆ ಭಗವಂತ ತಕ್ಕ ಪಾಠ ಕಲಿಸ್ತಾರೆ. ನಿಮಗೆ ಭಗವಂತ ನಿಮಗೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ಸಮಾಧಾನವಾಗಿದ್ದು ಎಲ್ಲರ ಸೇವೆಯನ್ನು ಮಾಡುವಂಥ ಅವಕಾಶ ನಿಮಗೆ ಮತ್ತು ಒದಗಿ ಬಂದೈತಿ. ನೀವು ಎಲ್ಲರ ಸೇವೆಯನ್ನು ಮುಕ್ತವಾಗಿ ಮಾಡಿರಿ. ಎಲ್ಲ ಭಕ್ತರ ಮನೆಗೆ ಸಂಚಾರ ಮಾಡಿರಿ. ಎಲ್ಲ ರಾಜ್ಯದ ಎಲ್ಲ ಭಾಗಗಳಿಗೆ ಓಡಾಡ್ರಿ. ಸಮಾಜವನ್ನು ಕಟ್ಟಿರಿ. ನಿಮಗೆ ಬೆನ್ನೆಲುಬಾಗಿ ಎಲ್ಲರೂ ನಾವು ಇರ್ತೇವೆ ಅಂತ ಈ ಮೂಲಕ ತಮಗೆ ಭರವಸೆಯನ್ನು ಕೊಡ್ತಾ ತಮ್ಮೆಲ್ಲರ ಗುರುಗಳ ಪಾದಕ್ಕೆ ಮತ್ತು ತಮ್ಮೆಲ್ಲರ ಪಾದಗಳಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಈಗ ಕಾಕತಾಳೀಯ ಅನ್ನಂಗೆ ನಮಗೇನು ಇವತ್ತು ಗುರುಗಳ ಜನ್ಮ ದಿನಾಚರಣೆ ಅಂತ ನಮಗೆ ಗೊತ್ತಿರಲಿಲ್ಲ. ನಾವು ಸುಮ್ಮನೆ ಈ ಮಠದಲ್ಲಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡ್ವಿ. ಇವತ್ತು ಗುರುಗಳ ಜನ್ಮದಿನ. ಹಾಗೆ ನಿನ್ನೆ ನಮ್ಮ ಅರುಣ್ ಕುಮಾರ್ ಅವರ 25ನೇ ವರ್ಷದ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು 25ನೇ ವರ್ಷದ ದಾಂಪತ್ಯ ಜೀವನ ಎಲ್ಲವೂ ಒದಗಿ ಬಂದಿದ್ದವು. ಇದು ಒಂದು ದೈವದತ್ತವಾಗಿ ಅವ್ರ ಪುಣ್ಯನೋ ನಮ್ಮ ಪುಣ್ಯನೋ ಗುರುಗಳ ಸನ್ನಿಧಿಯಲ್ಲಿ ಕುಂತು ನಾವೆಲ್ಲರೂ ಆಶೀರ್ವಾದ ಪಡೆದು ಗುರುಗಳಿಗೆ ಸಾಮೂಹಿಕವಾಗಿ ಎಲ್ಲರೂ ಸೇರಿ ಅವ್ರ ಜನ್ಮದಿನನ ಆಚರಣೆಯನ್ನು ಮಾಡೋಣ್ರಿ. ಹಾಗೆ ನಮ್ಮ ಅರುಣ್ ಕುಮಾರು ಮತ್ತು ಅವರ ಧರ್ಮಪತ್ನಿಯವರಿಗೆ ಶುಭವನ್ನು ಹಾರೈಸಿ ಅವರಿಗೆ ಶುಭವನ್ನು ಕೋರೋಣ. ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮಗೆಲ್ಲರಿಗೂ ವಂದಿಸಿ 2 ಮಾತು ಮುಗಿಸ್ತೇನೆ. ನಾಳೆ ಪತ್ರಿಕಾಗೋಷ್ಠಿನ ನಾವು ಮಾಡ್ತೇವೆ. ಪತ್ರಿಕಾಗೋಷ್ಠಿಯಲ್ಲಿ ಏನೇನು ಹೇಳಬೇಕೋ ಅದನ್ನು ಹೇಳ್ತೇವೆ.
ಆದರೆ ನಾವು ಯಾರನ್ನು ತೇಜೋವಧೆ ಮಾಡೋಕ್ಕೆ ಹೋಗಲ್ಲ. ನಾವು ಯಾರ ಬಗ್ಗೆನೂ ಹಗುರವಾಗಿ ಮಾತನಾಡಲಿಕ್ಕೂ ಹೋಗಲ್ಲ. ಮಾತನಾಡಿ ನಮ್ಮ ಬಾಯನ್ನು ನಾವು ಯಾಕೆ ಹೊಲಸು ಮಾಡ್ಕೋಬೇಕು? ನಾವು ಸ್ವಚ್ಛವಾಗಿದ್ದಾವೆ, ಸ್ವಚ್ಛ ಮನುಷ್ಯರಿದ್ದಾವೆ. ಸ್ಪಷ್ಟ ಉತ್ತರ ಅವ್ರಿಗೆ ಗೌರವಯುತವಾಗಿ ಕೊಟ್ಟು ಅವರಿಂದ ಲೆಕ್ಕವನ್ನು ಪಡೆಯುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಭಗವಂತ ಎಲ್ಲರಿಗೂ ಸದ್ಬುದ್ಧಿಯನ್ನು ಕೊಡಲಿ ಅಂತ ಬೇಡ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಪಂಚಮಶಾಲಿ.